ಅಹಿಂದ ಅಂದ ಕೂಡಲೇ ಅಹಿಂದ ಅಂದರೆ ಒಂದು ಪಕ್ಷ, ಒಬ್ಬ ನಾಯಕ ಅಷ್ಟೇ ಆಗಿ ಉಳಿದಿರುವಂತಹ ಸಂದರ್ಭದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾನು ಬಹುಪಾಲು ಯಾವ ಲೀಡರ್ ಜೊತೆಲೂ ಕೂತು ಮಾತಾಡೋದಿಲ್ಲ, ನೇರವಾಗಿ ಏನಿದೆ ಅದನ್ನು ಹೇಳ್ತೀನಿ. ಬಟ್ ನನಗೆ ವಿನಯ್ ಕುಮಾರ್ ಅವರ ಜೊತೆಯಲ್ಲಿ ಮಾತಾಡಬೇಕು ಅಂತ ಅನಿಸಿತು. ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾನೊಂದು ಶ್ಲೋಕ ಉಲ್ಲೇಖ ಮಾಡಿದ್ದೆ. ಕಾರಣ ಅಷ್ಟೇ, ನಾನು ಈ ಕ್ಷೇತ್ರ ಸುತ್ತ ಬಂದಿದ್ದೀನಿ, ಒಂದು 24 ವಿಲೇಜ್ ಓಡಾಡಿ ಬಂದಿದ್ದೀನಿ. ಒಂದಷ್ಟು ಕಡೆ ಒಂದಷ್ಟು ವಿರೋಧ, ಒಂದಷ್ಟು ಕಡೆ ಪರವಾದ ಒಲವು ನಿಲುವುಗಳಿದ್ದಾವೆ. ಒಬ್ಬ ಚಿಕ್ಕ ಹುಡುಗನಿಂದ ಹಿಡಿದು 83-84 ವರ್ಷದವರ ತನಕ ನಾನು ನಿಮ್ಮನ್ನ ತುಂಬ ಕಟುವಾಗಿ ವಿಮರ್ಶೆ ಮಾಡಿರೋನು ಈ ಹಿಂದೆ ಕೂಡ. ಬಟ್ ನಾನೀಗ ನಿಮ್ಮನ್ನ ನೇರವಾಗಿ ಕೇಳ್ತಿರುವಂತಹ ಪ್ರಶ್ನೆ, ನಿಮ್ಮ ಅಹಿಂದ ಯಾವುದು? ಸರ್, ಇದು ನನ್ನ ಅಹಿಂದ ಅನ್ನೋ ಕಾನ್ಸೆಪ್ಟ್ ಏನಿದೆ, ಇದು ಮಾನವೀಯತೆ ಆಧಾರದ ಮೇಲೆ ಇರುವಂಥದ್ದು. ಯಾವುದೇ ಜಾತಿ ಯಾವುದೇ ಧರ್ಮ ಇರಲಿ, ಅವರನ್ನು ಭೇದ ಭಾವ ಮಾಡಬಾರ್ದು. ಈ ಒಂದು ರಾಜ್ಯದಲ್ಲಿ ಎಸ್ಪೆಷಲಿ, ಅದರಲ್ಲೂ ದಾವಣಗೆರೆ ಕ್ಷೇತ್ರದಲ್ಲಿ ಭಾಳ ವ್ಯಾಪಕವಾಗಿ ನಾನು ಹಳ್ಳಿಗೂ ಓಡಾಡಿದ್ದೀನಿ. ಆಮೇಲೆ ಒಂದು ಕಾಲದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. ಪಂಚಾಯಿತಿ ಮಟ್ಟದಲ್ಲಿ ಆಗ್ತಿರುವಂಥ ಶೋಷಣೆಗಳು, ಯಾವ ವರ್ಗದವರಿಗೆ ಹೆಚ್ಚಿನ ಶೋಷಣೆ ಆಗ್ತದೆ ಅನ್ನೋದನ್ನು ಕೂಡ ಭಾಳ ಹತ್ತಿರದಿಂದ ಅನುಭವಿಸಿದ್ದೀನಿ, ಅಬ್ಸರ್ವ್ ಕೂಡ ಮಾಡಿದ್ದೀನಿ. ಆಮೇಲೆ UPSCಗೆ ತಯಾರಿ ಮಾಡಬೇಕಾದ್ರೆ, ಮಕ್ಕಳನ್ನ ತಯಾರಿ ಮಾಡಬೇಕಾದ್ರೆ ಸಮಾಜಶಾಸ್ತ್ರದಲ್ಲಿ, ರಾಜಕೀಯ ಶಾಸ್ತ್ರದಲ್ಲಿ ಅಲ್ಪ ಸ್ವಲ್ಪ ಓದ್ಕೊಂಡಾಗ ಈ ಅಹಿಂದ ಅನ್ನೋ ಕಾನ್ಸೆಪ್ಟು ರಾಜಕೀಯವಾಗಿ ಏನು ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಮಟ್ಟದ ಲಾಭ ತೊಗೊಂಬಂತು, ಕಾಂಗ್ರೆಸ್ಸು ಕೂಡ ಲಾಭ ತೊಗೊಂಬಂತು. ಆದರೆ ಯಾವ ಒಂದು ಅಹಿಂದ ವರ್ಗ ಇದೆ, ಆ ವರ್ಗಕ್ಕೆ ಶೂನ್ಯ ಅಂತಂದ್ಬಿಟ್ಟು ಅಭಿವೃದ್ಧಿ ಸಿಗಲಿಲ್ಲ, ಆ ನಿರಂತರ ಶೋಷಣೆ ಆಗ್ತಾ ಇರ್ತದೆ. ಸಾರಿ ಇಂಟರಪ್ಟ್. ನಿಮ್ಮ ಪ್ರಕಾರ ಹಾಗಾದ್ರೆ ಅಹಿಂದ ರಥದ ಮೇಲೆ ಯಾರು ಕೂತಿದ್ದಾರೆ ಅವ್ರಿಗೆ ಮಾತ್ರ ಲಾಭ ಆಗಿದೆ? ಹೌದು. ರಥದ ಹಿಂದೆ ನಿಂತ ಕಾಲಾಳುಗಳಿಗೆ ಇಲ್ಲ. ದೊಡ್ಡ ದೊಡ್ಡ ಜಾತಿ ಸಮಾವೇಶಗಳಿಗೆ ಕುರ್ಚಿ ತುಂಬಿಸೋದಕ್ಕೆ ಈ ಒಂದು ಅಹಿಂದ ವರ್ಗದ ಜನತೆ ಬೇಕಾಗ್ತದೆ. ದೊಡ್ಡ ದೊಡ್ಡ ರ್ಯಾಲಿಗಳಿಗೆ, ಪಾದಯಾತ್ರೆಗಳಿಗೆ ಈ ಜನಗಳು ಬೇಕಾಗ್ತಾರೆ. ಎಲೆಕ್ಷನ್ಗಳು ಬಂದಾಗ ವೋಟ್ ಹಾಕೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವರ್ಗ ಬೇಕಾಗ್ತದೆ. ಬಟ್ ಈ ವರ್ಗಕ್ಕೆ ವಾಪಸ್ ಏನು ಬಂದಿದೆ ಅಂತ ಬಂದಾಗ, ಎಸ್ಪೆಷಲಿ ನಾನು ಶಿಕ್ಷಣ ಕ್ಷೇತ್ರದಿಂದ ಬಂದಿರೋದ್ರಿಂದ ಶೈಕ್ಷಣಿಕವಾಗಿ ಬೇಕಂತಲೇ, ನಾನು ಈ ಪದನ ಭಾಳ ಜಾಗರೂಕವಾಗಿ ಉಪಯೋಗಿಸ್ತೀನಿ, ಬೇಕಂತಲೇ ಬೈ ಡಿಸೈನ್ ಶೈಕ್ಷಣಿಕವಾಗಿ ಈ ಒಂದು ಅಹಿಂದ ವರ್ಗನ ಭಾಳ ಹಿಂದಿಟ್ಟಿದ್ದಾರೆ. ಅಹಿಂದ ಅಂತ ಹೇಳ್ಕೊಂಡು ಲೀಡರ್ಗಳು ಬಂದರು, ಬಟ್ ಅವರು ಒಂದು ಉನ್ನತ ಸ್ಥಾನಮಾನಕ್ಕೆ ಹೋದಾಗ ಅವರು ಯಾವ ವರ್ಗಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ರು, ಆ ವರ್ಗಗಳ ಕಪಿಮುಷ್ಟಿನಲ್ಲಿ ಇವತ್ತು ಅವರು ಕೂಡ ವಿಕ್ಟಿಮೆ. ಅದರಿಂದ ಸ್ವತಂತ್ರ ವ್ಯಕ್ತಿಯಾಗಿ ಅವರೇನು ವಿಚಾರಗಳಿದ್ವು ಅವು ಕೂಡ ಎಲ್ಲ ಸತ್ತು ಹೋಗಿದ್ದಾವೆ. ಕೊನೆಗೆ ಅವರಿಗೆ ಒಂದು ಅವ್ರ ಮನಸ್ಸಲ್ಲೂ ಕೂಡ ಒಂದು ದುರಾಸೆ ಅಂತಿರೋ ಏನಂತಿರೋ ಗೊತ್ತಿಲ್ಲ, ಕುರ್ಚಿ ಉಳಿಸ್ಕೋಬೇಕು ಅಟ್ ಎನಿ ಕಾಸ್ಟ್. ನಾನು ದೊಡ್ಡ ದೊಡ್ಡ ಮುಂದುವರಿದ ಜಾತಿಯವ್ರನ್ನ ಎದುರಾಕಬಾರ್ದು, ಯಾರು ಉಳ್ಳವರು ಇದ್ದಾರೆ ಅವ್ರನ್ನ ಎದುರಾಕಬಾರ್ದು. ಅಗೇನ್ ಅಟ್ ದಿ ಎಕ್ಸ್ಪೆನ್ಸ್ ಆಫ್ ದಿ ಅಹಿಂದ ವರ್ಗ. ದಾವಣಗೆರೆ ಕ್ಲಾಸಿಕ್ ಎಕ್ಸಾಂಪಲ್. ಇವತ್ತು ಮೈನಾರಿಟಿಗೆ ಸಿಗಬೇಕಾಗಿದ್ದ ಟಿಕೆಟ್ ಕೊಡಿಸುವಂತ ಇದ್ರು. ದಾವಣಗೆರೆದ್ದು ಪೂರ್ತಿ ಮಾತಾಡೋಣ, ಬಟ್ ಮೊದಲು ನಿಮ್ಮ ವ್ಯಾಪ್ತಿಯನ್ನು ದಾಟಿ ಆಮೇಲೆ ಹೊರಗಡೆ ಬರೋಣ. ನೀವು ಹೇಳಿದ್ರಿ, ನೀವು ಮಾತಾಡ್ತಾ ಹೇಳಿದ್ರಿ, ಅದಕ್ಕೆ ಇರ್ಬೋದೇನೋ May 4, 2024 ಹೊನ್ನಾಳಿಲಿ ಆ ಹುಡುಗಂಗೆ ಹೋಟ್ ಹಾಕ್ಬೇಡಿ ಅಂತ ಹೇಳ್ತಾರೆ. ನನ್ನ ಬರ್ತಡೇ ಅವತ್ತು. ಸಾರಿ ಅವತ್ತು ಹೇಳ್ತಾರೆ. ಆಗ್ಲೂ ಕೂಡ ಅದೇ ಕಪಿಮುಷ್ಟಿಲಿ ನಿಂತ್ಕೊಂಡು ಹೇಳಿದ್ದು ಅನ್ಸುತ್ತಾ? ಹೌದು, ಅದೇ ಕಪಿಮುಷ್ಟಿಸಿ. ಇಲ್ಲಿ 2-3 ಎಕ್ಸ್ಕ್ಯೂಸ್ ಕೊಡ್ತಾರೆ. ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಅವ್ರು ಕೊಟ್ಟ ಎಕ್ಸ್ಕ್ಯೂಸ್ ನಾನು ಕುರ್ಚಿ ಗಟ್ಟಿ ಮಾಡ್ಕೋಬೇಕು ಅನ್ನೋದೊಂದು. ಎರಡನೇದು ಪಕ್ಷದಿಂದ ಬಂದಿರೋದು ನಾನು. ಇಲ್ಲಿ ಒಂದು ಪಕ್ಷ ಅನ್ನೋದನ್ನ ಎದುರಿ ತಂದ್ಬಿಡ್ತಾರೆ. ಇಲ್ಲೂ ಕೂಡ ದಾವಣಗೆರೆನಲ್ಲೂ ಅದೇ, ಎಲ್ಲೂ ಹೋದ್ರೂ ಕೂಡ ಪಕ್ಷದ ಹೆಸರಿನಲ್ಲಿ ನಾವು ಏನಾದರೂ ಮಾಡ್ಬೋದು, ಏನಾದರೂ ಕೇಳ್ಬೋದು ಜನತೆಗೆ ಅನ್ನೋದೊಂದು. ಆಮೇಲೆ ಇನ್ನೊಂದು ಆಬ್ವಿಯಸ್ಲಿ ಒಂದು ಜಾತಿ ಆಧಾರದಲ್ಲೂ ಒಂದು ಇರ್ತದೆ. ಆಮೇಲೆ ನನಗೆ ಥ್ರೆಟ್ ಇದೆ, ನನಗೆ ವೈಯಕ್ತಿಕವಾಗಿ ಒಂದು ಥ್ರೆಟ್ ಇದೆ. ನನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ನನ್ನನ್ನು ಬೆಳೆಸೋದಕ್ಕೋಸ್ಕರ ನೀವು ಈಗ ಬೆಳಿತಿರೋ ಅಂಥವ್ರನ್ನ ತುಳಿದು ಸಾಯಿಸ್ರಿ, ಪರವಾಗಿಲ್ಲ, ಬಟ್ ನನ್ನನ್ನು ಬೆಳೆಸ್ರಿ ನೀವು. ಇದು ಅಪ್ಪಟ ಸಮಾಜವಾದಿಯಾಗಿದ್ದರೆ, ಯಾರಿಗಾದರೂ ಅಂತಃಕರಣ ಇತ್ತು ಅನ್ನೋದಾಗಿದ್ದರೆ, ಮಾತೃ ಹೃದಯ ಆಗಿದ್ದರೆ, ಹೃದಯ ವೈಶಾಲ್ಯತೆ ಇದ್ದು ನಿಜವಾಗ್ಲೂ. ಯಾಕೆಂತಂದರೆ ಅಹಿಂದ ಅಂತ ಅಂದಾಗ, ಅಹಿಂದ ಅನ್ನೋದು ಅದು ಕಾಂಬಿನೇಷನ್ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ಬಟ್ ಅಲ್ಲಿ ಬರುವಂಥ ನೀವು ಇಮ್ಯಾಜಿನೇಷನ್, ನಿಮಗೆ ಕಣ್ಣು ಮುಂದೆ ಬರುವಂಥ ವ್ಯಕ್ತಿಗಳು ಯಾರು? ಬಡವರು, ಹಸುಕೊಂಡಿರುವಂಥವ್ರು. ಅದಕ್ಕಿಂತ ಮಿಗಿಲಾಗಿ ಅದು ಅಲ್ಪಸಂಖ್ಯಾತ, ಹಿಂದುಳಿದ, ಅವಕಾಶ ವಂಚಿತರು ಮತ್ತು ಶೋಷಿತರು ಅಂತ ನಿಮ್ದೊಂದು ಟ್ಯಾಗ್ ಲೈನ್ ಏನಿದೆ ಸರ್, ಸ್ವಾಭಿಮಾನಿ ಅವರೇ ಅಲ್ವಾ? ಹೌದು, ಅವಕಾಶ ವಂಚಿತರಿಗೆ. ಈಗ ನೀವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತೀರಿ, ಸಮಾನತೆ, ಅವಕಾಶಗಳ ಹಾಗೂ ಸ್ಥಾನಮಾನಗಳ ಸಮಾನತೆ ಅಂತಂದು ಬೋಲ್ಡಾಗಿ ಬರ್ತದೆ ಪೀಠಿಕೆನಲ್ಲಿ. ನೀವು ಈ ರೀತಿ ದೊಡ್ಡ ದೊಡ್ಡ ಸಮಾವೇಶಕ್ಕೆ ಬರೋದು ಪಕ್ಷದ ಹೆಸರಿನಲ್ಲಿ, ನಿಮ್ಮ ಕುರ್ಚಿ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ,
ಇನ್ಯಾರ್ದು ಶ್ರೀಮಂತರನ್ನ ಬೆಳೆಸೋದಕ್ಕೋಸ್ಕರ ಅವತ್ತು ಯಾರು ನಿಂತಿದ್ಯಾರು? ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಕಾಂಕ್ಷಿ ಆಗಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ, ಮಲ್ಲಿಕಾರ್ಜುನ್ ಅವರ ಮನೆಯವರು. ಅವ್ರಿಗೆ ಏನು ಕಡಿಮೆ ಆಗಿದೆ? ಅವ್ರಿಗೇನಾದ್ರು ಕಡಿಮೆ ಆಗಿತ್ತಾ? ಇಲ್ಲ, ಕಡಿಮೆ ಆಗಿರಲಿಲ್ಲ. ಇಲ್ಲಿ 4 ರ್ಯಾಲಿ ಮಾಡಿದ್ರು. ಇಲ್ಲಿ 4 ರ್ಯಾಲಿ ಮಾಡೋದ್ರ ಬದಲು ನೀವು ಅದೇ ಒಂದು ರ್ಯಾಲಿನ ವಿನೋದ್ ಅಸೋಟಿ ಪರ ಕಲ್ಲಗಟ್ಟಿಗೆ ಮಾಡಿದ್ರೆ ನೀವು ಅವ್ರು ಗೆದ್ದಿರ್ತಾ ಇದ್ರು. ಅಲ್ಲೂ ಸೋಲಾಯ್ತು, ಇಲ್ಲೂ ಕೂಡ ನಮ್ಮ ಸೋಲಾಯ್ತು. ಸೊ ಇವನ್ನೆಲ್ಲ ನಾನು ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಕಳೆದ 2 ವರ್ಷದಲ್ಲಿ, ಯಾಕಂತಂದ್ರೆ ನಾನು ಕೂಡ ಅವ್ರ ಅಭಿಮಾನಿಯಾಗಿದ್ದವನೇ. ಅವರ ಒಂದು ಆದರ್ಶಗಳನ್ನು ನಾವು ನಂಬಿ, ಬಲವಾಗಿ ನಂಬಿ ಆ ಒಂದು ದಾರಿನ ಆಯ್ಕೆ ಮಾಡ್ಕೊಂಡಿದ್ವಿ. ಬಟ್ ಕಳೆದ 2 ವರ್ಷಗಳಲ್ಲಿ ನಾನು ಸ್ಟಡಿ ಮಾಡಿದ್ದೀನಿ, ಅಧ್ಯಯನ ಮಾಡಿದ್ದೀನಿ, ಭಾಳ ಹತ್ತಿರದಿಂದ ಅನುಭವಿಸಿದ್ದೀನಿ. ಮನಸ್ಸಿಗೆ ಭಾಳ ನೋವಾಗಿದೆ. ಯಾಕೆಂತಂದರೆ ಆ ಒಂದು ದೊಡ್ಡ ಸ್ಥಾನದಲ್ಲಿದ್ದಂಥವ್ರು ಇವತ್ತೆಂಥ ದೊಡ್ಡ ದೊಡ್ಡ ಕೆಲಸ ಮಾಡೋದಾಗಿತ್ತು. ಒಂದು 10 ಜನ ರಾಜಕೀಯ ಯುವ ನಾಯಕರನ್ನ ಒಬ್ಬರ ಹೆಸರು ಹೇಳ್ರಿ ನೀವು. ಈ ಥರ ರಾಜಕೀಯ ಹಿನ್ನೆಲೆ ಇರೋರನ್ನ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಕರೆದು ಬಿಟ್ಟು ಟಿಕೆಟ್ ಕೊಟ್ಟಿಸಿ ಅವ್ರು ನೀವು ಗೆಲ್ಸ್ಕೊಂಬಂದಿದ್ದಾರೆ. ನೀವು ನೋಡಿ ಸ್ಟಡಿ ಮಾಡಿ, ಎಷ್ಟೊಂದು ಕಡೆ ಹೋಗಿ ಸೋಲಿಸಿರೋ ಉದಾಹರಣೆಗಳು ಜಾಸ್ತಿ ಇದ್ದಾವೆ. ಸಿದ್ದರಾಮಯ್ಯ ಅವ್ರ ಮಾತು ಕೇಳಲಿಲ್ಲ ಅಂತನೋ, ಪಕ್ಷದ ಮಾತು ಕೇಳಲಿಲ್ಲ ಅಂತನೋ ಹೋಗಿ ಸೋಲ್ಸಿರೋಂಥ ಉದಾಹರಣೆ ಜಾಸ್ತಿ ಇದ್ದಾವೆ ಹೊರತು ಗೆಲ್ಸ್ಕೊಂಬಂದಿರೋ ಉದಾಹರಣೆಗಳು ಕಡಿಮೆ ಇದೆ. ಯಾರನ್ನ ಗೆಲ್ಸ್ಕೊಂಬರ್ತಾರೆ? ಗೆಲ್ಸ್ಕೊಂಬಂದಿರೋರು ಯಾರು ಅಂತಂದರೆ ದಾವಣಗೆರೆ ಅಂತ ದಣಿಗಳು. ಸರ್, ಅಹಿಂದ ಮತ್ತೆ ಅಹಿಂದ ಬಗ್ಗೆನೇ ಮಾತಾಡಬೇಕಿದೆ. ನಾನು ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ. ಇವತ್ತು ಯಾಕಂದರೆ ನೀವು BJP ಅಭ್ಯರ್ಥಿ ಆಗಬಹುದು ಅಂದಾಗಲೂ ಕೂಡ ನನ್ನದು ಕಟು ವಿಮರ್ಶೆನೇ ಇತ್ತು. ಆ ನಂತರದಲ್ಲಿ ನಿಮ್ಮ ಈಗ ಮಾತಾಡ್ತಾ ನೀವು ಹೇಳಿದ್ರಿ ಏನು ವ್ಯತ್ಯಾಸಗಳಾಗ್ತಿದೆ ಅಂತ. ಮೇ ಬಿ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಉಣ್ಣೆ ಮತ್ತು ಹತ್ತಿ ಕಂಕಣದ ಎಕ್ಸಾಂಪಲ್ ತೊಗೊಬಿಡ್ತೀನಿ. ನಿಮ್ಮದು ಹತ್ತಿನ ಉಣ್ಣೆನ? ಉಣ್ಣೆ. ಸೊ ಆ ಕಾರಣಕ್ಕೋಸ್ಕರನೇ ಇರ್ಬೋದು, ಗೊತ್ತಿಲ್ಲ ನನಗೆ. ಒಂದು ಅವತ್ತು ಹೊನ್ನಾಳಿಯ ಆ ಹೇಳಿಕೆಯ ನಂತರದಲ್ಲಿ ಕೂಡ ನೀವು ಅವ್ರದ್ದು ದೇವರಾಜ್ ಅರಸು ಅವರ ಒಂದು ದಾಖಲೆ ಮುರಿದಾಗ ಮತ್ತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಿ, ಮಾತಾಡಿ ಬರ್ತೀರಿ. ಮತ್ತು ಈಗಲೂ ಕೂಡ ಇನ್ನೊಂದು ಅವಕಾಶ ಇತ್ತು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲಿ ಅಪ್ರೋಚ್ ಆಗಿದ್ರಾ ನೀವು? ಈ ಸದ ಅವಕಾಶಕ್ಕೆ ಕೊಡಲ್ಲ ಅಂತ ಗೊತ್ತಿತ್ತ? ಕೊಡಲ್ಲ ಅಂತ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಅವರು ಊಟ ಹಾಕಿರೋ ವ್ಯವಸ್ಥೆ, ಅವರ ವ್ಯಕ್ತಿತ್ವ, ಅವ್ರ ಸುತ್ತಮುತ್ತ ಇರುವಂಥ ಒಂದು ಕೂಟ ಏನಿದೆಯಲ್ಲ, ಅವರ ಒಂದು ಮಾನಸಿಕ ಪರಿಸ್ಥಿತಿ, ಅವರ ಪ್ರಯಾರಿಟೀಸ್ ಏನು ಅನ್ನೋದು ನಾನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ನಾನು ಏನು ಪ್ರಯತ್ನ ಮಾಡಲಿಲ್ಲ. ಅದು ಮೀಡಿಯಾದಲ್ಲಿ ರಾಂಗ್ ಆಗಿ ಬಂತು, ಇವರು ಕಾಂಗ್ರೆಸ್ಸಿಂದ ಟಿಕೆಟ್ ಕೇಳ್ತಾ ಇದ್ದಾರೆ ಅಂತ. ಖಂಡಿತ ದೇವರಾಣೆಗೂ ನಾನು ಟ್ರೈ ಮಾಡಿಲ್ಲ. ಅಥವಾ ಆ ಕಡೆಯಿಂದ ಹಾಗೆ ಸ್ವಾಭಿಮಾನಿಯಾಗೇ ಇದ್ರಿ? ಹೌದು, ಸ್ವಾಭಿಮಾನಿ. ಆ ಕಡೆಯಿಂದನೂ ಕೂಡ ಯಾವುದೇ ಒಂದು ರೀತಿಯಲ್ಲಿ ಸಿಗ್ನಲ್ ಬರಲಿಲ್ಲ ನನಗೆ. ನೀವು ಆದ್ರೂ ಏನು 23ನೇ ತಾರೀಕು ಒಂದು ಹೇಳಿಕೆ ಕೊಡ್ತೀರಿ, ಅಲ್ಪಸಂಖ್ಯಾತರು ಒಂದು ವೇಳೆ ಕೊಟ್ಟರೆ ನಾನು ಬೆಂಬಲಿಸ್ತೀನಿ ಅಂತ. ಅದಾಗಲಿಲ್ಲ. ಕೊನೆಗೆ ನೀವು ಈಗ ಮತ್ತೆ ಅಲ್ಲ, ನಾನು ನಿಮ್ಗೆ ಇದ್ರ ಮಧ್ಯೆ ಕೇಳಬೇಕಾಗಿತ್ತು, ಮರೆತು ಇದ್ದು. ಅಹಿಂದ ಅಂದರೆ ಬರೀ ಕಾಂಗ್ರೆಸ್ಸಾ? ಅದೇ ತಪ್ಪಾಗಿರೋದು. ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಮಿಸ್ಟೇಕ್ ಆಗಿತ್ತು ಇದೇನೆ. ಸಿದ್ದರಾಮಯ್ಯ ಹೋದ್ರು ಅಂತಂದು JDS ಯಲ್ಲಿದ್ದಂಥ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು, ಆಮೇಲೆ ಅವರ ಒಂದು ಪೊಸಿಷನಿಂಗ್ ಆಯಿತು, ನಾನು ಅಹಿಂದ ಲೀಡರ್ ಅಂತಂದು. ಬಟ್ ಅವರೊಬ್ಬರೇ ಆಗಿದ್ದಲ್ಲ, ಒಂದು ದೊಡ್ಡ ಒಂದು ಟೀಮ್ ಏನಿತ್ತು, ಅವರ ಬುದ್ಧಿಜೀವಿಗಳು, ಚಿಂತಕರು, ಆಮೇಲೆ ಹೋರಾಟಗಾರರು, ಸಾಮಾಜಿಕ ಎಲ್ಲರೂ ಸೇರ್ಕೊಂಡು ಅವ್ರನ್ನ ಆ ರೀತಿ ಒಂದು ಪೊಸಿಷನಿಂಗ್ ಮಾಡಿದ್ರು ಕರ್ನಾಟಕ ರಾಜಕಾರಣದಲ್ಲಿ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೇರಿದಂಥ ಒಂದು ಇಂಟಿಗ್ರಲ್ ಪಾರ್ಟ್ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಆಗ್ತಾ ಹೋಯ್ತು. ಎಷ್ಟು ಬೇಜಾರಾಗುತ್ತಂದರೆ, ಇವತ್ತು ನೋಡಿ ದಾವಣಗೆರೆಯಲ್ಲಿ ಮೈನಾರಿಟಿ ಟಿಕೆಟ್ ಸಿಗದೇ ಇದ್ದಾಗ ಸೋಕಾಲ್ಡ್ ಬುದ್ಧಿಜೀವಿಗಳು, ಸಾಹಿತಿಗಳು ಒಬ್ಬರಾದ್ರೂ ಓಪನ್ ಆಗಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾರಾ? ಇಲ್ಲ. ಯಾಕೆ ಅಂತಂದರೆ ಅವ್ರು ಒಳಗೆ ಅಹಿಂದ ಅಂತಂದು, ಭಾಷಣದಲ್ಲಿ ಅಹಿಂದ, ಬಟ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದ್ದೀವಿ ಅನ್ನೋ ರೀತಿಯಲ್ಲಿ. ಎಲ್ಲಿ ಸಿದ್ದರಾಮಯ್ಯ ಅವ್ರನ್ನ ವಿರೋಧ ಹಾಕೋಬೇಕಾಗತ್ತೆ, ಇಮಿಡಿಯೇಟ್ಲಿ ಕಾಲ್ಗಳು ಹೋಗ್ತವೆ. ಇವರೇನಾದ್ರೂ ಸ್ಟೇಟ್ಮೆಂಟ್ ಇದು ಮಾಡಿದಪ್ಪ ಅಂದರೆ ಕಾಂಗ್ರೆಸ್ ಪಕ್ಷದಿಂದ. ಪ್ರಾಬ್ಲಮ್ ಏನಂತಂದರೆ ಎಲ್ಲ ಬುದ್ಧಿಜೀವಿಗಳು ಇವರೆಲ್ಲ ಸೋಲ್ಡ್ ಔಟ್. ಅಂದರೆ ಇವ್ರಿಗೆ ಯಾವುದೋ ಒಂದು ಸ್ಥಾನಮಾನ ಬೇಕಿರ್ತದೆ, MLC ಆಗಬೇಕಾದ್ರೆ. ಅದೇ ಕಪ್ಪಿ ಮುಷ್ಟಿಗೆ ಸಿಲುಕಿದವ್ರೆ ಅನ್ಸುತ್ತೆ. ಅಲ್ಲ, ಈ ಸ್ವಹಿತಾಸಕ್ತಿ ಇರಬಾರ್ದು. ನೀನು ಹೋರಾಟ ಮಾಡ್ತಿದೀಯ ಅಂತಂದ್ಮೇಲೆ ನಿನಗೆ ನಿಸ್ವಾರ್ಥ ಇರಬೇಕು. ನೀನು ಕೂಡ ಒಬ್ಬ MLC ಆಕಾಂಕ್ಷಿ, ಯಾವುದೋ ಒಂದು ಪರಿಷತ್ ಆಕಾಂಕ್ಷಿ, ಯಾವುದೋ ಒಂದು ಬೋರ್ಡು ಚೇರ್ಮನ್ ಅಂತ ಆದಾಗ ಭಾಷಣ ಮಾಡೋದು ನಿಲ್ಲಿಸ್ಬಿಡ್ಬೇಕು.